ಹಾಯ್ ನಮಸ್ಕಾರ ಮತ್ತರೆಗ್ಲಾ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಗೋಕರ್ಣಕ್ಕೆ ಬಂದಿದ್ದೇವೆ. ನಮ್ಮದೊಂದು ಹಾಸ್ಟೆಲ್ ಗರ್ಲ್ಸ್ ಟ್ರಿಪ್. ಫಸ್ಟ್ ಒಂದು 4 ಇಯರ್ಸಿಂದ ಪ್ಲ್ಯಾನ್ ಮಾಡಿ ಫೈನಲಿ ಡ್ರೀಮ್ ಕಮ್ ಟ್ರೂ ಥರ ಈಗ ಗೋಕರ್ಣಕ್ಕೆ ಬಂದಿದ್ದೇವೆ. ತುಂಬ ಜಾಸ್ತಿ ದೂರ ಹೋಗಲಿಲ್ಲ, ಈಗ ಹತ್ರದಲ್ಲೇ ಗೋಕರ್ಣಕ್ಕೆ ಪ್ಲ್ಯಾನ್ ಮಾಡಿದ್ದು. ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೇನೆ. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಸಿಕ್ಕಿರೋದು. ಅದರೊಟ್ಟಿಗೆ ನನ್ನ ತಂಗಿ ಕೂಡ ಬಂದಿದ್ದಾಳೆ. ಈಗ ನಾವು ಟೆಂಪಲಿಗೆ ಹೋಗ್ತಾ ಇರೋದ್ರಿಂದ ನಾವೆಲ್ಲ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೇವೆ. ಅಂದರೆ ಫಸ್ಟ್ ಪ್ಲ್ಯಾನ್ ಇದ್ದದ್ದು ಬೇರೆ, ನಾವು ಕನ್ಫ್ಯೂಷನ್ ಆಗಿ ಏನೇನೋ ಆಗಿ ಈಗ ಫೈನಲಿ ಚೂಡಿದಾರ್ ಹಾಕ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡಿದ್ದೇವೆ. ಸೊ ಇವಾಗ ಆ್ಯಕ್ಚುಲಿ ನಾವು ಬೆಳಗ್ಗೆ ಹೊರಡಬೇಕಿತ್ತು, ಬಟ್ ಅವರ ಬಸ್ ಲೇಟ್ ಆಯಿತು. ಇವಾಗ ಹೊರಡಬೇಕು. ನಾವು ಎಲ್ಲೆಲ್ಲಿ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಇದು ಮಹಾಬಲೇಶ್ವರ ಟೆಂಪಲಿಗೆ, ರಾಮತೀರ್ಥ, ಕೋಟಿ ತೀರ್ಥ ಮತ್ತು ಜಟಾಯುಗೆ ಮತ್ತು ಗೋಗರ್ಭಕ್ಕೆ ಅಲ್ಲಿಗೆಲ್ಲ ಪ್ಲ್ಯಾನ್ ಮಾಡಿದ್ದೇವೆ. ನೋಡುವ, ಸಾಧ್ಯ ಆದರೆ ಎಲ್ಲಿಗೆಲ್ಲ ಆಗ್ತದೆ ಅಲ್ಲಿಗೆಲ್ಲ ಹೋಗಿ ಬರುವ. ನಾಳೆ ಮಾತ್ರ ನಿಮಗೆ ಸ್ಪೆಷಲ್ ಆಗಿರೋ ವಿಡಿಯೋ ಬರ್ತದೆ, ಒಂದು ಟ್ರೆಕ್ಕಿಂಗ್ ವಿಡಿಯೋ. ಅಂದರೆ ಈಗ ಗುಡ್ಡೆ ಹತ್ತೋದು ಆಗಿದ್ದು ಟ್ರೆಕ್ಕಿಂಗ್ ಅಲ್ಲ, ಇದು ಸ್ಪೆಷಲ್ ವಿಡಿಯೋ. ಸೊ ನಾನು ಈ ವಿಡಿಯೋನ 2 ಭಾಗ ಮಾಡ್ತೇನೆ, ಡೇ 1 ಡೇ 2 ಮಾಡ್ತೇವೆ. ಮತ್ತು ನನ್ನ ಹಾಸ್ಟೆಲ್ ಲೈಫ್ ಉಂಟಲ್ಲ, ಬೆಸ್ಟ್ ಮೆಮೊರೀಸ್ ಉಂಟು. ಬೆಸ್ಟ್ ಮೆಮೊರೀಸ್ ಉಂಟು. ನಾನು ಅದೆಲ್ಲ ಹೋಗ್ತಾ ಹೇಳ್ತೇನೆ, ಬನ್ನಿ. ಫ್ಲ್ಯಾಶ್ ಬ್ಯಾಕ್. ಬಪ್ಪನ ಅದಕ್ಕೆ ನಿಂತರ ನಾಚಿಕೆ ಇರಲಿ. ನೀನಿದ್ರೆ ತಿನ್ನಲ್ಲಮ್ಮ. ಅಲ್ಲ, ನಾಯಿ ಇತ್ತಲ್ಲ ಅಲ್ಲಿ ಫೋಟೋ ತೆಗ್ದ್ಲು. ನಾಯಿದು ಫೋಟೋ ತೆಗೆದು ನಂಬರ್ ಕೊಡು, ನಿಂಗೆ ಫೋಟೋ ಸೆಂಡ್ ಮಾಡ್ತೀನಿ ಅಂತೆ. ಈಗ ಅಲ್ಲಿ ನಾಯಿ ಮರಿಗಳಿದೆ ನೋಡಿ, ಕ್ಯೂಟ್ ಇದೆ ಗೊತ್ತಾ, 4-5 ಏನೋ ಉಂಟು. ರಾತ್ರಿಗೆ ಕ್ಯಾಂಪ್ ಫೈರ್. ಸುಪಿ ಹಾಯ್ ಮಾಡು. ಹಾಯ್. ನಿಮಗೆ ಕಾಲೇಜಲ್ಲಿ ಅಟೆಂಡೆನ್ಸ್ ಆಗ್ತಿದ್ರಲ್ಲ, ಅದು ನೆನಪಾಗ್ತಿಲ್ವಾ? ಬಸ್ ಡ್ರೈವರ್ ಸಿಕ್ಕಿದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಾನೀಗ ನೀರು ಕುಡಿದು ಆಶೀರ್ವಾದ ತಗೊಂಡು ಹುಡುಗಿ ನೋಡಿ. End of flashback. ಇಲ್ಲೇ ಜಂಪ್ ಮಾಡಿಸೋ ಇದು.
ವರ್ಷ ಇದ್ರೆ ನಾನು ಯಾರನ್ನು ಇದೇ ಮಾಡ್ತೀನಿ. ಅರ್ಪಿತಾ ಸುಪಿ ಚೆನ್ನಾಗಿತ್ತೆ ಫೋಟೋ ತೆಗ್ದೆ ಅದ್ರಲ್ಲೇ. ಚೆನ್ನಾಗಿದ್ದಾಳೆ ಇವಳು. ನಾವು ನೆಕ್ಸ್ಟ್ ಹೋಗ್ತಿರೋದು ರಾಮತೀರ್ಥಕ್ಕೆ. ಇದು ಟೆಂಪಲಿಂದ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋದು. ರಾಮತೀರ್ಥ ಅಂತ ಅಂದರೆ ರಾಮ ಮತ್ತು ರಾವಣನ ಯುದ್ಧ ಮಾಡಿ ಗೆದ್ದ ನಂತರ ಅವರಿಗೆ ಬ್ರಹ್ಮಹತ್ಯೆ ದೋಷ ಅಂಟ್ಕೊಂಡಿರುತ್ತೆ. ಹೇಗೆ ಅದನ್ನು ಮುಕ್ತಿ ಪಡೆಯೋದು ಅಂತ ಅಗಸ್ತ್ಯ ಮುನಿಗಳ ಹತ್ರ ಕೇಳಿದಾಗ ಅವರು ಹೇಳ್ತಾರೆ, ಗೋಕರ್ಣ ಅನ್ನೋ ಊರಲ್ಲಿ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ನೀವು ಮಹಾಬಲೇಶ್ವರ ದೇವರನ್ನ ಪೂಜೆ ಮಾಡಿದರೆ ನಿಮಗೆ ಆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ರಾಮ ಲಕ್ಷ್ಮಣ ಸೀತೆ ಅವರು ಬಂದಂಥ ಜಾಗವೇ ಈ ರಾಮತೀರ್ಥ. ನೆಕ್ಸ್ಟ್ ನಾನು ನಿಮಗೆ ಕೋಟಿ ತೀರ್ಥ ಕೂಡ ತೋರಿಸ್ತೇನೆ. ಕೂದಲೆಲ್ಲ ಉದುರುತ್ತಿದೆ ಮಗ, ಉದುರುತ್ತಿದೆ ಕೂದಲೆಲ್ಲ. ಜೋ 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 ಜೋ. ನನಗೂ ಇಲ್ಲೇ ಮಲಗ್ಬೇಕು ಅನ್ನಿಸ್ತಿದೆ. ಎಷ್ಟು ಚಂದ ಇದೆ ಅಲ್ಲ. ಓ, ಇದು ಗಣೇಶ ದೇವಸ್ಥಾನ ಸೈಡಲ್ಲಿ ಹೋಗ್ಬೇಕು ಅಲ್ಲ, ಅದು ಅಲ್ಲಿಗೆ ಜಾಯಿನ್ ಆಗುತ್ತೆ ಅನ್ಸುತ್ತೆ. ಅಲ್ವಾ? ಏನ್ ಸುಡ್ತಿದೆ ಅಲ್ಲ. ದೇವಸ್ಥಾನ ಇದೆ ಅಲ್ಲಿ ಮಧ್ಯದಲ್ಲಿ ಕೋಟೇಶ್ವರ. ನಿಮ್ ಕೋಟೇಶ್ವರ ಅಲ್ಲ ಮಾರ್ರೆ. ಚೆನ್ನಾಗಿತ್ತು. ಇದು 2 ಪ್ಲೇಸ್ ಬೇಗ ಬೇಗ ಮುಗೀತು. ಅಂದರೆ ಇದು ಕೋಟಿ ತೀರ್ಥ ಮತ್ತು ಆವಾಗ ಹೋಗಿ ರಾಮತೀರ್ಥ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಈಗ ನಾವು ಇದು 2 ಪ್ಲೇಸಸ್ ನಾವು ಹೋಗಲಿಲ್ಲ, ಯಾಕಂದರೆ ನಿಯರ್ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೊರಡುವ ಅಂತ ಡಿಸೈಡ್ ಮಾಡಿ ಬಂದ್ವಿ. ಸೊ ಈಗ ಹೊರಡಬೇಕು. ಈಗ 1-2 ಪ್ಲೇಸ್ ಅಂದರೆ ಜಟಾಯು ಮತ್ತು ಗೋಗರ್ಭ ಕೇವಿಗೆ ಹೋಗಿ ಅಲ್ಲಿಂದ ಬೀಚಿಗೆ ಹೋಗಿ ಸ್ವಲ್ಪ ಊಟ ಎಲ್ಲ ಮಾಡಿ, ಕ್ಯಾಂಪ್ ಫೈರ್ ಎಲ್ಲ ಇದೆ ಇಲ್ಲಿ, ಮತ್ತೆ ಬರಬೇಕು ಸಂಜೆ. ಸೊ ಚೆನ್ನಾಗಿತ್ತು ನಮ್ಮ ಟ್ರಿಪ್, ತುಂಬ ಖುಷಿ ಆಯಿತು. ಬಟ್ ದೇವಸ್ಥಾನಕ್ಕೆ ಅರ್ಧ ಜನ ಹೋಗ್ಲಿಕ್ಕೆ ಸಿಕ್ತು. ನಮಗೆ ಹೋಗುವಾಗ ಕ್ಲೋಸ್ ಆಯಿತು. ಆ್ಯಂಡ್ ನೀವೇನಾದರೂ ಬರೋದಿದ್ರೆ 12:30 ಒಳಗೆ ಬನ್ನಿ. ಆಗ ಮಾತ್ರ ನಿಮಗೆ ಅದು ನೀರಲ್ಲಿ ಶಿವನ ಮುಟ್ಬೋದಲ್ಲ, ಅದು ಸಿಗ್ತದೆ. 12:30 ಮೇಲೆ ಆದರೆ ನಿಮಗೆ ಅದು ಸಿಗೋದಿಲ್ಲ. ಅಂದರೆ ದೇವ್ರ ಮುಂದೆಯಿಂದ ಪಾಸಾಗಿ ಹೋಗಬೇಕಷ್ಟೆ. ನಾನಾದರೆ 10 years ಬ್ಯಾಕ್, ಅಂದರೆ ನಾನು PU ಅಲ್ಲಿ ಇದ್ದಾಗ ಟ್ರಿಪ್ಪಿಗೆ ಗೋವಾ ಟ್ರಿಪ್ ಇತ್ತು. ಆ ಟೈಮಲ್ಲಿ ನಾನು ಗೋಕರ್ಣ ಮುರುಡೇಶ್ವರಕ್ಕೆ ಹೋದೆ. ಗೋಕರ್ಣದಲ್ಲಿ ನಂಗೆ ಅದು ಸಿಕ್ಕಿತ್ತು. ಬಟ್ ತಂಗಿಗೆ ನೋಡ್ಲಿಕ್ಕೆ ಇದು ಸಿಗಲಿಲ್ಲ. ಬೇಜಾರಾಯಿತು. ಇಟ್ಸ್ ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಅಂತ ಖುಷಿ ಆಯಿತು. ಆ್ಯಂಡ್ ಊಟ ಕೂಡ ಮಾಡಿ ಬಂದ್ವಿ ಅಲ್ಲೇ. ನಮಗೆ ಬ್ರೇಕ್ ಬೇಕಿತ್ತು ಆ್ಯಕ್ಚುಲಿ. ತುಂಬ ಸುಸ್ತಾಗಿತ್ತು ಬಿಸಿಲಲ್ಲಿ. ಆ ಕ್ಯೂ ಎಷ್ಟೊತ್ತು ಗೊತ್ತಾ, ಐ ಥಿಂಕ್ 1 hour ಜಾಸ್ತಿ ನಾವು ನಿಂತಿದ್ದೀವಿ ಕ್ಯೂ ಅಲ್ಲಿ. ಸೊ ಬ್ರೇಕ್ ಬೇಕಿತ್ತು. ತುಂಬ ಸುಸ್ತಾಗಿತ್ತು. ಬಂದು ಫುಲ್ ಹರಟೆ ಹೊಡೆದು ಸ್ನ್ಯಾಕ್ಸ್ ಎಲ್ಲ ತಿಂದು ಈಗ 4:30ಗೆ ಹೊರಡುವ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಈಗ ಹೊರಡೋದು, ಬೀಚಿಗೆಲ್ಲ ಹೋಗಿ
ಜಾಲಿ ಮಾಡಿ ಬರೋದು. ಸುಮಾರು ಪ್ಲೇಸಸ್ ಇಲ್ಲಿ ನಿಯರೇ ಇದೆ ನಿಮಗೆ. ರಾಮತೀರ್ಥಕ್ಕೆ ಹೋದ್ವಿ ನಾವು, ಮತ್ತು ಕೋಟಿ ತೀರ್ಥಕ್ಕೆ ಹೋದ್ವಿ. ಅದೆಲ್ಲ ನಿಮಗೆ ಟೆಂಪಲ್ಸ್ ಹತ್ರನೇ ಸಿಗ್ತದೆ ಗೋಕರ್ಣದಲ್ಲಿ. ಇನ್ನು ಇವಾಗ ಹೋಗೋದು ಒಂದು ಮೇ ಬಿ 3 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಅದು 2 ಪ್ಲೇಸಸ್ ಹೇಳಿದ್ನಲ್ಲ ಅದು. ಮತ್ತು ಬೀಚ್ ಆ್ಯಕ್ಚುಲಿ ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತಿರೋದು. ನಾಳೆ ನಮಗೆ ಟ್ರೆಕ್ಕಿಂಗ್ ಕೂಡ ಬೀಚಸಲ್ಲೇ ಇರೋದು, ಬಟ್ ಸನ್ಸೆಟ್ ಸಿಗೋದಿಲ್ಲ ಅಲ್ಲ ನಾಳೆ, ಬಿಕಾಸ್ ನಾವು ನಾಳೆ ಮಧ್ಯಾಹ್ನ ಹೊರಡ್ತೇವೆ. ಸೊ ಇವತ್ತೇ ಹೋಗುವ ಸನ್ಸೆಟ್ ನೋಡಲಿಕ್ಕೆ ಅಂತ. ಬನ್ನಿ, ನಿಮ್ಮ ಮನ್ಸ ಕರ್ಕೊಂಡು ಹೋಗ್ತೇನೆ. ಯಾವುದಲ್ವಾ, ನೀವು ಇಲ್ಲಿಗೆ ಬರ್ಬೇಕಾ ಬಸ್ ಹತ್ಲಿಕ್ಕೆ? ಟೆಂಪಲ್ ರೋಡಿಗೆ ಹೋಗ್ಬೇಕು. ಅದೇ ಅಲ್ಲಿ ಗಲ್ಲಿ ಒಳಗೆ ಬಂದ್ವಿ ಅಲ್ವಾ ಅವಾಗ? ಅದೇ ಕೊಡಿ. ವೆರಿ ಸೂಪರ್ ರೋಡು. ಅದು ಚೆನ್ನಾಗಿತ್ತಲ್ಲ? ಹಾಂ, ಇದು ಎಷ್ಟಿತ್ತು? ಒಂದು 4 ಕಿಲೋಮೀಟರ್ಸ್ ಇತ್ತಾ ರೂಮಿಂದ? ಈಗ ನಾವು ಹೋಗ್ತಿರೋದು ಗೋಗರ್ಭ ಕೇವಿಗೆ. ಗೋಗರ್ಭ ಕೇವಿನ ಕಥೆ ಏನು ಅಂದ್ರೆ, ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಕೂಡ ಒಂದು ಒಪ್ಪಂದಕ್ಕೆ ಬರ್ತಾರೆ. ಯಾರು ಅಧಿಕ ಕಾಲ ತಪಸ್ಸನ್ನ ಮಾಡ್ತಾರೋ ಅವರು ಸೃಷ್ಟಿಕರ್ತರಾಗ್ತಾರೆ, ನಂತರದವರು ಸಂರಕ್ಷಕರಾಗ್ತಾರೆ, ಅದರ ನಂತರದವರು ಸೃಷ್ಟಿಯ ವಿದ್ವಾಂಸರಾಗ್ತಾರೆ. ಅದರಲ್ಲಿ ದೀರ್ಘಕಾಲ ತಪಸ್ಸು ಮಾಡಿ ಬ್ರಹ್ಮ ಮತ್ತೆ ವಿಷ್ಣು ಹಿಂತಿರುಗ್ತಾರೆ, ಆದರೆ ಶಿವ ಮಾತ್ರ ಬರೋದಿಲ್ಲ. ಆಗ ಅವರು ಕಾದು ಸುಸ್ತಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಭೂಲೋಕನ ಅಂತ. ಅವರು ಭೂಲೋಕನ ಸೃಷ್ಟಿ ಮಾಡಿದ ನಂತರ ಪಾತಾಳದಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದ ಶಿವನಿಗೆ ದೇವಲೋಕಕ್ಕೆ ಅದು ಅಡ್ಡ ಆಗತ್ತೆ. ಆವಾಗ ಶಿವನಿಗೆ ಸಿಟ್ಟು ಬಂದು ಏನಂತ ನಿರ್ಧಾರ ಮಾಡ್ತಾರೆ ಅಂದ್ರೆ, ಈ ಭೂಲೋಕನ ಸೀಳಿ ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಭಯಗೊಂಡಂತ ಭೂದೇವಿ ಏನ್ ಮಾಡ್ತಾರಂದ್ರೆ, ನಾನು ಆಕಳ ರೂಪ ತಾಳ್ತೇನೆ, ನನ್ನ ಕಿವಿಯ ಮಾರ್ಗದಿಂದ ನೀವು ಹೊರ ಬರಬೇಕು ಅಂತ ವಿನಂತಿಸ್ಕೊಳ್ತಾರೆ. ಅದಕ್ಕೆ ಒಪ್ಪಿದ ಶಿವ ಪರಮಾತ್ಮರು ಏನ್ ಮಾಡ್ತಾರೆ, ಆ ಭೂದೇವಿಯ ಕಿವಿಯಿಂದ ಹೊರ ಬರ್ತಾರೆ. ಇದರೊಳಗೆ ನಿಮಗೆ 3 ಮಾರ್ಗಗಳು ಕಾಣುತ್ತೆ. ಒಂದು ಮಾರ್ಗ ಮಹಾಬಲೇಶ್ವರ ದೇವಸ್ಥಾನ ಸಂಕೀರ್ಣದಲ್ಲಿರೋ ಆದಿಗೋಕರ್ಣಕ್ಕೆ ಸಂಪರ್ಕ ಇರುತ್ತೆ, ಇನ್ನೊಂದು ಕೋಟಿ ತೀರ್ಥಕ್ಕೆ, ಇನ್ನೊಂದು ಕಾಶಿಗೆ ಸಂಪರ್ಕ ಹೊಂದಿರುತ್ತೆ. ಇದು ಮಕ್ಕಳ ಕಿವಿಯ ಆಕಾರ ಏನಿದೆ ಅದು ಗುಹೆಯಾಗಿ ಪರಿವರ್ತನೆ ಆಗುತ್ತೆ. ಅದೇ ಈ ಜಾಗ ಗೋಗರ್ಭ ಗುಹೆ. ಈ ಜಾಗ ಎಷ್ಟು ಚೆನ್ನಾಗಿ ಇಡ್ಬೋದು ನೋಡಿ, ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸ್. ಅದನ್ನೇ ಹೋಗಿ ಕರೆಕ್ಟ್ ಹೇಳ್ದೆ. ಅಲ್ಲಿಂದ ಹೋಗ್ಲಿಕ್ಕೆ ಇಲ್ಲಿಂದ ಮೇಲೆ ಹೋಗ್ಬೇಕು. ತುಂಬಾ ಜನ ಬರ್ತಾರೆ ಅಲ್ಲ, ರೋಡ್ ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ರೋಡೇ ಇಲ್ಲ ಅಂತ ಅಲ್ಲ, ಮಣ್ ರೋಡ್ ಇದೆಯಲ್ಲೇ, ಅಲ್ಲೇ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ತಾನೆ. ಸೂಪರ್ ಇದಲ್ಲ ಲೇ, ಅಲ್ಲಿ ನೀರಂತಾನೆ ಕಾಣ್ತಿಲ್ಲ ಆಕ್ಚುಲಿ.
ವಾವ್ ಆಸಮ್. ಶ್ರಾವ್ಯ ತಲೆ ಕಟ್ ಮಾಡು. ತಲೆ ಕಟ್ ಮಾಡು ಏನಿಂಗ್ ತಲೆ ಕಟ್ ಮಾಡು ಅಂತಾಳೆ. ಅರ್ಪಿತಾ ತಲೆ ಕಟ್ ಮಾಡ್ಲಾ? ತುಂಬಾ ಕಷ್ಟ ಆದ್ರೆ ಬೇಡ. ಎಷ್ಟಾಗುತ್ತೆ ಅಷ್ಟು ಹೋಗೋದು. ಅಲ್ಲಿ ಏನಾಗುತ್ತೆ ಅಂದ್ರೆ ನೀರ್ ಬಿಡ್ತಾ ಇರುತ್ತೆ. ಶಿವನ್ ಲಿಂಗ ಇದೆ, ಅದ್ರ ಮೇಲಿಂದ ಒಂದೊಂದು ಡ್ರಾಪ್ ಇದು ಬೇರೆ ಇರುತ್ತಲ್ಲ, ಮರದ ಬೇರು, ಅದ್ರ ಮೇಲಿಂದ ಡ್ರಾಪ್ 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 ಬಿಡ್ತಾ ಇರುತ್ತೆ. ಆಮೇಲೆ ಅದು ಇದಕ್ಕೆ ಸೇರುತ್ತಾ? ಜಟಾಯು ತೀರ್ಥ ಅಂತ. ಅದೇ ನೀರು ಅಂದ್ರೆ ಈ ಬಂಡೆಯಿಂದ ನೀರು ಬಿಡುತ್ತದಲ್ಲ, ಅದು ಬೇರಿನ ನೀರು ಬಿಡ್ತಾ ಇರ್ತದೆ. ಅದಕ್ಕೆ ಜಟಾಯು ತೀರ್ಥ ಅನ್ನೋದು. ಓಕೆ ಓಕೆ. ಕ್ಲೀನ್ ಇದೆಲ್ಲ ನೀರು ಮತ್ತೆ. ರವಿ ಒಂದ್ಸಲ ಹಾರ ದಾರಿ ಹತ್ತಿದೆ. ಹೌದಿಲ್ಲ ಅಲ್ಲ? ಅಲ್ಲಿ ಇಳುಕತ್ತಿಯಲ್ಲ ಹಾಕಡೆ ಇಳಿಬೋದು ಸುತ್ತಿ ಈಸಿದೆ. ಬಾ ಹತ್ತಿದೆ ಹೆಂಗ ಆಮೇಲೆ ಮೇಲೆ ಇಳಿಯೋದು. ಹೌದು ಹತ್ತಬಹುದು. ಭಾರ ಕೊಂಡಿರಿ ಆಮೇಲೆ ಕಳಿಸಿ. ಇವಳು ಬ್ಲಾಗ್ ಮಾಡ್ತಾಳೆ. ಅದೇ ಹಿಂಗೆ ಕೆಳಗೆ ಬರಬೇಕಿತ್ತು. ಅಲ್ಲಿ ತನಕ ಬಂದ್ವಲ್ಲ. ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ ಕಾಣ್ತೀನಿ. ಈಗ ನಾವು ಜಟಾಯು ತೀರ್ಥಕ್ಕೆ ಹೋಗಿದ್ವಲ್ಲ, ಅಲ್ಲ ಗೋಗರ್ಭ ಕೇವಿಗೆ ಹೋಗಿದ್ವಲ್ಲ, ಅದೇ ರೋಡು. ಅಲ್ಲಿಂದ ಕೆಳಗೆ ಬಂದರೆ ಕೂಡ್ಲೆ ಬೀಚ್, ಆಚೆ ಹೋದರೆ ಜಟಾಯು. ಇವತ್ತೇ ಮಾಡ್ಕೊಳ್ಳಿ ಮೇಡಮ್. ಇಲ್ಲ ಇಲ್ಲ ರಾತ್ರಿ ಕಾಣಲ್ಲ. ಎಷ್ಟು ಕ್ಯೂಟ್ ಇದೆಯಾ. ತುಂಬಾ ಪರಿ ಪರಿ ಇದೆ. ಹೇಗಿದೆ? ಗೂಗಲ್ ಅಲ್ಲಿ ಹಿಂಗಾಗತ್ತೆ. ಅಲ್ಲೇ ಮುಗಿಯುತ್ತೆ ಟ್ರೆಕ್ಕಿಂಗು, ಅಲ್ಲೇ ಮಾಡೋಕ್ಕಾಗತ್ತೆ ಆ್ಯಕ್ಚುಲಿ. ಅದನ್ನೇ ಕೇಳಿದ್ವಿ ಎಲ್ಲಿ ಸ್ಟಾರ್ಟಿಂಗ್ ಎಂಡಿಂಗ್ ಅಂತ. ಎಂಡಿಂಗ್ ಪ್ಯಾರಡೈಸ್ ಬೀಚು, ಸ್ಟಾರ್ಟಿಂಗ್ ಓಮ್ ಬೀಚ್ ಇರ್ತೀವಲ್ಲ. ಎರಡು ಪರ್ ಇಲ್ಲ ಇಲ್ಲ ಇಲ್ಲ, ಇದು ನೀವು ಒಂದು ಸೇಮ್ ಕಂಟೆಂಟ್ ಸೇಮ್.
ಎತ್ಕೋಬೇಕಾ ಹೋಯ್ತು ಅದೊಳ್ಳೆ ಬೆಂಕಿ ಬಗ್ಗಂದಂಗೆ ಸೌಂಡ್ ಕೇಳ್ತು. ಇವ್ರು ಏನ್ ಸಾಂಗ್ ಹಾಕ್ತಾರೋ ಅಲ್ಲಿ ಯಾರೆಲ್ಲ ಹೊರಗ್ ಬರ್ತಾರ. ಹೋಗಲ್ವಾ? ಕೆಲಸ ಮಾಡು ನೀನ್ ಮೇಲ್ ಏನೋ ಸುಂದ್ರ ಹೋಗಲ್ವಾ? ನೀನ್ ಯಾಕೆ ಇಲ್ಲಿ ಬಂದಿದ್ದು? ವೆಲ್ಕಮ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.